ಹೇ ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ದರ್ಶನ್ ನಟನೆಯ ಕಾಟೇರ ಸಿನಿಮಾದ ಬ್ಲಾಕ್ ಬಸ್ಟರ್ ನಂತರ ಇದೀಗ ದರ್ಶನ್ ಕೈಲಿರುವಂತ ಪ್ರಾಜೆಕ್ಟ್ ಡೆವಿಲ್ ಸಿನಿಮಾ ಆಗಿರುತ್ತೆ. ಈ ಒಂದು ಡೆವಿಲ್ ಸಿನಿಮಾನ ಡೈರೆಕ್ಷನ್ ಮಾಡ್ತಿರುವಂತದ್ದು ಅಂದ್ರೆ ನಿರ್ದೇಶನ ಮಾಡ್ತಿರುವಂತದ್ದು ಮಿಲನ ಪ್ರಕಾಶ್ ಅವರು. ಇದೀಗ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿರುವಂತದ್ದು. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಶೂಟಿಂಗ್ ಎಲ್ಲೆಲ್ಲಿ ಯಾವ ಯಾವ ಸ್ಪಾಟ್ಸ್ ಗಳಲ್ಲಿ ನಡೆಯುತ್ತೆ, ಯಾವ ಸಿಟಿಗಳಲ್ಲಿ ನಡೆಯುತ್ತೆ, ಹಾಗೂ ಯಾವ ಒಂದು ಪ್ಯಾಲೇಸ್ ಗಳಲ್ಲಿ ನಡೆಯುತ್ತೆ, ಈ ಒಂದು ಶೂಟಿಂಗ್ ಗೋಸ್ಕರ ದರ್ಶನ್ಗಾಗಿ ಎಷ್ಟು ಖರ್ಚು ಮಾಡಲಾಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಮಿಸ್ ಮಾಡದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಡೆವಿಲ್ ಸಿನಿಮಾದ ಮೊದಲನೇ ಅಪ್ಡೇಟ್ ಗಳಿಗೆ ಬಂದ್ರೆ, ಹೌದು ಡೆವಿಲ್ ಸಿನಿಮಾ ಎಷ್ಟು ದಿನಗಳ ಕಾಲ ಶೂಟಿಂಗ್ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಈಗ ಚಿತ್ರತಂಡ ಉತ್ತರ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಮಾರ್ಚ್ 12ನೇ ತಾರೀಕು, ಅಂದ್ರೆ ಇದೇ ತಿಂಗಳು ಮಾರ್ಚ್ 12ನೇ ತಾರೀಕಿಂದ 15ನೇ ತಾರೀಕುವರೆಗೂ ಈ ಒಂದು ಸಿನಿಮಾದ ಶೂಟಿಂಗ್ ನಡೆಯುತ್ತೆ ಅಂತ ಕೂಡ ಚಿತ್ರತಂಡ ಮಾಹಿತಿಯನ್ನು ನೀಡಿರುವಂತದ್ದು. ಈ 4 ದಿನಗಳಲ್ಲಿ ಟ್ಯಾಕಿ ಪೋರ್ಷನ್ಸ್ ಗಳನ್ನ ಶೂಟ್ ಮಾಡಲಾಗುತ್ತೆ ಅಂತ ಚಿತ್ರತಂಡ ತಿಳಿಸಿರುವಂತದ್ದು. ಅಂದ್ರೆ ಟ್ಯಾಕಿ ಪೋರ್ಷನ್ಸ್ ಏನಪ್ಪಾ ಅಂದ್ರೆ ಆಕ್ಷನ್ ಚಿತ್ರೀಕರಣಗಳನ್ನ ಹೊರತುಪಡಿಸಿ ಮಿಕ್ಕಂತ ಪೋರ್ಷನ್ಸ್ ಗಳು ಏನೇನ್ ಸೀಕ್ವೆನ್ಸ್ ಗಳು ಇರುತ್ತಲ್ಲ ಅದನ್ನು ಮಾತ್ರ ಶೂಟ್ ಮಾಡಲಾಗಿದೆ ಅಂತ ಚಿತ್ರತಂಡ ತಿಳಿಸಿರುವಂತದ್ದು. ಬರೀ ಟ್ಯಾಕಿ ಪೋರ್ಷನ್ಸ್ ಗಳನ್ನ ಮಾತ್ರ ಎಂತಕ್ಕೆ ಶೂಟ್ ಮಾಡಲಾಗುತ್ತೆ ಅಂದ್ರೆ, ಹೌದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರಿಗೆ ಬೆನ್ನು ನೋವು ಇರುವಂತ ಕಾರಣದಿಂದ, ಅಂದ್ರೆ ಬ್ಯಾಕ್ ಪೈನ್ ಇರುವಂತ ಕಾರಣದಿಂದ ಆತನಿಗೆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಹೊರತಾಗಿ ಇನ್ ಮಿಕ್ಕಿದಂತೆ ಏನೇನ್ ಸೀಕ್ವೆನ್ಸ್ ಗಳಿದೆ ಅದನ್ನೆಲ್ಲ ಹೀಗೆ ಶೂಟ್ ಮಾಡಲಾಗುತ್ತೆ. ದರ್ಶನ್ ನ ಬೆನ್ನು ನೋವು ಅಂದ್ರೆ ಬ್ಯಾಕ್ ಪೇನ್ ಯಾವಾಗ ಸರಿ ಹೋಗುತ್ತೋ ಆಗ ಆಕ್ಷನ್ ಸೀಕ್ವೆನ್ಸ್ ನ ಚಿತ್ರೀಕರಿಸಲಾಗುತ್ತೆ ಅಂತ ಸ್ವತಃ ಮಿಲನ ಪ್ರಕಾಶ್ ಅವರೇ ತಿಳಿಸಿರುವಂತದ್ದು. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಭಾಗಿಯಾಗುವ ಬೆನ್ನಲ್ಲೇ ಭದ್ರತೆ ಪಡೆಯಲು ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಚಿತ್ರೀಕರಣಕ್ಕೆ ಅನುಮತಿ ನೀಡಿದ್ದು, ಸರ್ಕಾರಿ ಅತಿಥಿ ಗೃಹದಲ್ಲಿ 3 ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಪಾಟ್ ಕಡೆಗೆ ಬಂದ್ರೆ, ಅದು ಮೈಸೂರಿನಲ್ಲಿ ಈ 4 ದಿನಗಳ ಕಾಲ ಶೂಟಿಂಗ್ ನಡೆಯಲಿದೆ. ಇದರಲ್ಲಿ ಪ್ರಮುಖವಾಗಿ ಮಾರ್ಚ್ 15ರಂದು ಲಲಿತಾ ಮಹಲ್ ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಶೂಟಿಂಗ್ ನಡೆಯಲಿದೆ ಅಂತ ಚಿತ್ರತಂಡ ವರದಿ ಕೊಟ್ಟಿದೆ. ಇನ್ನ ಪ್ರೊಟೆಕ್ಷನ್ ವಿಚಾರಕ್ಕೆ ಬಂದ್ರೆ, ಹೌದು 32 ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು ಪ್ರೊಟೆಕ್ಷನ್ ಗಾಗಿ. ಇನ್ನ ಚಿತ್ರತಂಡ ದರ್ಶನ್ ನ ಭದ್ರತೆಗಾಗಿ ಹಾಗೂ ಖರ್ಚುಗಳಿಗಾಗಿ 1,64,000 ರೂಪಾಯಿಗಳು ಖರ್ಚು ಮಾಡಿರುವಂತದ್ದು. ಈ ಎಲ್ಲಾ ಮಾಹಿತಿಗಳು ನ್ಯೂಸ್ 18 ವರದಿ ಮುಖಾಂತರ ಸಿಕ್ಕುವಂತದ್ದು. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.